ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ರಾಜಕೀಯವೇ ಹಾಗೆ. ದಿನ ಬೆಳಗಾದ್ರೆ ಏನಾಗುತ್ತೋ ಏನೋ ಅನ್ನೋ ಗೊಂದಲ ಹಾಗೂ ಕುತೂಹಲ. ರಾಜಕೀಯ ಪಡಸಾಲೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ನಡೆಯುವಂತಹ ಸರ್ಕಸ್ ನೋಡಿದ್ರಂತೂ ಅಧಿಕಾರದ ಹಪಾಹಪಿ ಎಷ್ಟಿರುತ್ತೆ ಅನ್ನೋದು ಸಾಮಾನ್ಯ ನಾಗರಿಕನ ತಲೆ ಕೆಡಿಸದೇ ಇರೋದು. ಬಿಳಿ ಕಾರಿನ ಮೇಲೆ ಕೆಂಪು ಬಣ್ಣದ ಗೂಟವನ್ನ ಸಿಕ್ಕಿಸಿ ರಸ್ತೆಯಲ್ಲಿ ಓಡಾಡೋ ಮಜಾನೇ ಬೇರೆ. ಸರ್ಕಾರಿ ಅಧಿಕಾರಿಗಳಿಂದ ಸೆಲ್ಯೂಟ್ ಹೊಡ್ಸ್ಕೊಳ್ಳೋ ಗತ್ತು ಸವಿದವರಿಗೆ ಗೊತ್ತು. ಅಷ್ಟರ ಮಟ್ಟಿಗೆ ರಾಜಕಾರಣ ಅನ್ನೋದು ಓರ್ವ ಮನುಷ್ಯನ ಆಸೆ, ಆಕಾಂಕ್ಷೆ, ದುರಾಲೋಚನೆಯನ್ನ ಬದಲಿಸಿ ಬಿಡುತ್ತೆ. ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜ್ಯ ರಾಜಕೀಯದಲ್ಲಿ ಅಂಥದ್ದೊಂದು ಸಂಚಲನ ಸೃಷ್ಟಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ರಾಜೀನಾಮೆಯನ್ನ ನೀಡಿ ಕೇಂದ್ರದಲ್ಲಿನ ಉನ್ನತ ಸೀಟನ್ನ ಅಲಂಕರಿಸಿಕೊಳ್ಳೋಕೆ ಅಣಿಯಾಗಿದ್ದಾರೆ. ಅದಕ್ಕಂತಲೇ ಗುಟ್ಟಾಗಿ ನಾನಾ ತಯಾರಿಗಳು ನಡೆದಿವೆ ಅನ್ನೋದು ಇದೀಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇರುವಂತಹ ಮಾತು. ಇನ್ನೇನು ಸಿಎಂ ಸಿದ್ದರಾಮಯ್ಯ ಕೆಳಗಿಳಿದ್ರೆ ರಾಜ್ಯದ ಸಿಎಂ ಬೇರೆ ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಆಗ್ತಾರೆ ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡ್ತಿದೆ. ಯಾವಾಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಹಿಡಿತೋ ಅಲ್ಲಿಂದಲೇ ಶುರುವಾಯಿತು ಸಿಎಂ ನಾನಾ ನೀನಾ ಅನ್ನೋ ಚರ್ಚೆ. ಅಂತೂ 3 ವರ್ಷ ಮುಗಿಯೋದ್ರೊಳಗೆ ಈ ಚರ್ಚೆಗೆ ಫುಲ್ ಸ್ಟಾಪ್ ಬೀಳೋ ಲಕ್ಷಣವೂ ಗೋಚರಿಸ್ತಾ ಇದೆ. ಆದ್ರೆ ಒಂದ್ ಪ್ರಶ್ನೆಯಂತೂ ತಲೆಯೊಳಗೆ ಕೊರೆಯುತ್ತಲೇ ಇದೆ. ಅದೇನಂದ್ರೆ, ರಾಜಕೀಯವನ್ನ ಅರೆದು ಕುಡಿದಿರುವಂತಹ ಟಗರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನಿಜಕ್ಕೂ ಕೊಡೋ ಮನ್ಸು ಮಾಡಿದ್ದಾರಾ ಅನ್ನೋದೇ ಡೌಟ್. ಅಷ್ಟಕ್ಕೂ ಡಿ.ಕೆ.ಶಿಗೆ ಸಿಎಂ ಆಗುವ ಯೋಗ ಇದೆಯಾ? ಇದೀಗ ರಾಜಕೀಯ ವಲಯದಲ್ಲಿ ನಡೆದಿರುವ ಹಲ್ಚಲ್ ಕತೆ ಏನಾಗಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಪ್ರಕ್ರಿಯೆ ಚುರುಕುಗೊಂಡಿದ್ದು ಸಿಎಂ ಸಿದ್ದರಾಮಯ್ಯ ಗುರುವಾರ ಅಂದ್ರೆ ನಾಳೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ಹೊಸ ಮುಖ್ಯಮಂತ್ರಿ ಆಯ್ಕೆ ಹಾಗೂ 4 ಉಪಮುಖ್ಯಮಂತ್ರಿಗಳ ನೇಮಕಕ್ಕೆ ಹೈಕಮಾಂಡ್ ಸಿದ್ಧತೆ ನಡೆಸಿದೆ. ಡಿ.ಕೆ. ಶಿವಕುಮಾರ್ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಸಿಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇದ್ದು, ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ ಬಳಿಕ ಅಂತಿಮ ನಿರ್ಧಾರ ಪ್ರಕಟವಾಗುವ ನಿರೀಕ್ಷೆ ಇದೆ ಅಂತ ರಾಜಕೀಯ ಪಂಟರ್ಗಳು ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ನಿನ್ನೆಯೂ ಕೂಡ ಡಿ.ಕೆ. ಮತ್ತು ಸಿದ್ದು ಜೊತೆಯಾಗೆ ಕಾಣಿಸಿಕೊಂಡಿದ್ರು. ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನುವಂತೆ 78ರ ಪ್ರಾಯದಲ್ಲೂ ಅಧಿಕಾರದ ಹಪಾಹಪಿ ಸಿದ್ದು ಅವರಲ್ಲಿ ಕಡಿಮೆ ಆದಂತಿಲ್ಲ. ಆದ್ರೆ ಅವರನ್ನ ಏನಾದ್ರೂ ಮಾಡಿ ಕೆಳಗಿಳಿಸಲೇಬೇಕು ಅನ್ನೋದು ಕುತಂತ್ರದ ಮುಂದುವರೆದ ಭಾಗ. ಮಂಗಳವಾರ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವೆ ಮಾತುಕತೆ ನಡೆಸಿ ಕರ್ನಾಟಕದಲ್ಲಿ ಸಂಭಾವ್ಯ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸಿದೆ ಅನ್ನೋ ವದಂತಿ ಹರಿದಾಡ್ತಿದೆ. ಆದ್ರೆ ಇದೆಲ್ಲವೂ ಸುಳ್ಳು ಅನ್ನೋದನ್ನ ಕಾಂಗ್ರೆಸ್ ಮುಖಂಡರೇ ತಳ್ಳಿ ಹಾಕಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ.ಶಿ ನಡುವೆ ನಡೆಯುತ್ತಿರುವ ಮುಸುಕಿನ ಗುದ್ದಾಟವನ್ನ ಬಗೆಹರಿಸಲು ರಾಜೀನಾಮೆಯೇ ಪರಿಹಾರ ಅಂತ ತಿಳಿಸಿದೆ ಅನ್ನೋ ಮಾತು ಇದೀಗ ಕೇಳಿ ಬರ್ತಿದೆ. ಇದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಅಂತಲೇ ಡಿ.ಕೆ.ಶಿಗೂ ಸಿದ್ದರಾಮಯ್ಯ ಅವರಿಗೂ ದೆಹಲಿಗೆ ಬನ್ನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಮತ್ತು ಕರ್ನಾಟಕದ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸುಮಾರು 6 ಗಂಟೆಗಳ ಕಾಲ ಸರಣಿ ಸಭೆಗಳು ನಡೆದವು. ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಪ್ರತ್ಯೇಕವಾಗಿ ಸಮಾಲೋಚನೆ ನಡೆಸಲಾಯಿತು. ಸುದೀರ್ಘ ಚರ್ಚೆಯ ನಂತರ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಸಭೆಯಲ್ಲಿ ನಡೆದಿರುವಂತಹ ಮಾತುಕತೆ ಹಾಗೂ ಅಂತಿಮ ನಿರ್ಧಾರಗಳ ಕುರಿತು ಮಾಹಿತಿ ನೀಡಿದ್ದಾರಂತೆ. ಆದ್ರೆ ಕಾಂಗ್ರೆಸ್ ನಾಯಕರಲ್ಲೇ ಈ ಮಾತುಕತೆಯ ವಿಚಾರ ತಪ್ಪು ಕಲ್ಪನೆಯ ಲೇವಡಿ ಮಾಡ್ತಿದ್ದಾರೆ.
ಯಾಕಂದ್ರೆ ರಾಹುಲ್ ಗಾಂಧಿ 6 ಗಂಟೆಗಳಷ್ಟು ಸುದೀರ್ಘ ಸಮಯ ಸಭೆಗಳನ್ನ ನಡೆಸಲಿಕ್ಕೆ ಮೀಸಲಿಟ್ಟಿದ್ದಾರೆ ಅನ್ನೋದು ಒಪ್ಪಿಕೊಳ್ಳುವ ಮಾತಲ್ಲ ಅಂತ ಕಾಲೆಳಿತಾ ಇದ್ದಾರೆ. ಇನ್ನು 6 ಗಂಟೆಗಳ ಸುದೀರ್ಘ ಚರ್ಚೆಯಲ್ಲಿ ಏನಾಯ್ತು, ಏನೆಲ್ಲ ಬೆಳವಣಿಗೆಗಳು ನಡೆದವು ಅನ್ನೋದು ಚರ್ಚೆ ಆಗ್ತಿದೆ. ಆ ಸಭೆಯಲ್ಲಿ ಇಬ್ಬರು ಘಟಾನುಘಟಿ ನಾಯಕರೊಂದಿಗೆ ಚರ್ಚಿಸಿದ ರಾಹುಲ್ ಗಾಂಧಿ ಹಳ್ಳ ಹಿಡಿಯುತ್ತಿರುವ ಕಾಂಗ್ರೆಸ್ಗೆ ಮತ್ತೆ ಮೈಲೇಜ್ ಬರಬೇಕು ಅಂದ್ರೆ ಸಿದ್ದಣ್ಣ ನೀವು ರಾಜೀನಾಮೆ ನೀಡಿ, ಕಾಂಗ್ರೆಸ್ ಪಕ್ಷ ಸುಗಮ ಅಧಿಕಾರ ಪರಿವರ್ತನೆಯನ್ನ ಬಯಸುತ್ತಿದೆ ಎಂದು ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರಂತೆ. ಈ ವಿಚಾರ ಕೇಳಿ ಸಿಡಿಮಿಡಿಗೊಂಡ ಸಿದ್ದು ನೋ ಚಾನ್ಸ್ ಅಂದು ಮುಖವನ್ನ ಸಿಂಡ್ರಿಸಿಕೊಂಡ್ರಂತೆ. ಆದ್ರೆ ರಾಹುಲ್ ಗಾಂಧಿ ಒಂದು ಆಫರ್ ಕೊಟ್ರು. ಅದನ್ನ ಕೇಳಿದೆ ಸಿಎಂ ಸಿಟ್ಟು ಒಂದೇ ಕ್ಷಣದಲ್ಲಿ ಇಳಿದು ಹೋಯಿತು. ಮುಖದಲ್ಲಿ ಮಂದಹಾಸ ಕೂಡ ಮೂಡ್ಬಿಡ್ತಂತೆ. ಅದುವೇ ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭಾ ಸ್ಥಾನ ಜೊತೆಗೆ ಮಗ ಯತೀಂದ್ರ ಅವರಿಗೆ ಕರ್ನಾಟಕದ ಡಿಸಿಎಂ ಹುದ್ದೆ. ಇದು ಎಷ್ಟು ನಿಜವೋ ಸುಳ್ಳು ರಾಹುಲ್ ಗಾಂಧಿಗೆ ಹಾಗೂ ಸಿದ್ದು ಮತ್ತು ಡಿಕೆಶಿಗೆ ಮಾತ್ರ ತಿಳಿದಿರುವ ವಿಚಾರ. ಆದ್ರೆ ಹೀಗೆ ನಡೆದಿದೆ ಅನ್ನೋ ಚರ್ಚೆಗಳು ಮಾತ್ರ ಸಾಮಾನ್ಯ ಜನರನ್ನ ತಲುಪಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಇನ್ನು ಮತ್ತೊಂದ್ ಕಡೆ ಇದೇ ವಿಚಾರ ಸ್ವಲ್ಪ ಮಗ್ಗಲು ಬದಲಿಸ್ಬಿಟ್ಟಿದೆ. ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನನ್ಗೆ ಸಿಎಂ ಸ್ಥಾನ ಬಿಟ್ಟು ರಾಜ್ಯಸಭಾ ಸ್ಥಾನ ಬೇಕಾಗಿಲ್ಲ, ನನ್ಗೆ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಸುಮ್ಮನಾಗಿದ್ದಾರೆ. ಸಿದ್ದು ರಾಜೀನಾಮೆ ಕೊಡೋ ಜಾಯಮಾನ್ದವರೇ ಅಲ್ಲ. ಡಿಕೆಶಿಗೆ ನಾಮ, ಸಿದ್ದು ಹೈಡ್ರಾಮಾ ಅನ್ನೋ ಚರ್ಚೆಗಳು ಕೂಡ ನಡೆಯುತ್ತಲೇ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ, ಸಿಎಂ ಸಿದ್ದು ವರ್ಚಸ್ಸಿಗೆ ಸರ್ಕಾರವನ್ನೇ ಬುಡಮೇಲು ಮಾಡುವ ಎಲ್ಲಾ ಪವರ್ ಹಾಗೂ ಕದರ್ ಇದೆ. ಅಷ್ಟೊಂದು ಹೋಲ್ಡ್ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರೇನಾದ್ರೂ ನಾನು ರಾಜೀನಾಮೆ ಕೊಡ್ತೀನಿ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಅಂತ ನಿರ್ಧಾರ ಮಾಡಿದ್ರೆ ಇಷ್ಟೊತ್ತಿಗಾಗ್ಲೇ ಅವರೇ ಬಹಿರಂಗವಾಗಿ ವಿಚಾರವನ್ನ ಮುಂದಿಡ್ತಾ ಇದ್ರು. ಆದ್ರೆ ಅದ್ಯಾವುದು ನಡೆದೇ ಇಲ್ಲ. ಇಲ್ಲಿ ಡಿಕೆ ಸಿಎಂ ಆಗೋದು ಸಿದ್ದುಗೆ ಸುತಾರಾಮ್ ಇಷ್ಟವೇ ಇಲ್ಲ. ಯಾಕೆಂದ್ರೆ ಸಿಎಂ ಸಿದ್ದು ಮೊದಲಿನಿಂದಲೂ ಕೂಡ ಒಕ್ಕಲಿಗ ವಿರೋಧಿ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಈ ಚರ್ಚೆ ಶುರುವಾಗಿದ್ದೇ ಜೆಡಿಎಸ್ ಪಕ್ಷದಲ್ಲಿದ್ದಾಗ. ಅಲ್ಲಿಂದ ಇಲ್ಲಿಯವರೆಗೂ ತಮ್ಮ ಮಾತಿಗೆ, ತಮ್ಮ ಕುಲಕ್ಕೆ ಕಳಂಕವಾಗುವ ಯಾವ ನಿರ್ಧಾರವನ್ನು ಸಿದ್ದು ತೆಗೆದುಕೊಂಡಿಲ್ಲ. ಹಾಗಾದ್ರೆ ಸಿದ್ದು ರಾಜೀನಾಮೆ ನೀಡ್ತೀನಿ ಅನ್ನೋ ಮಾತೇ ನಿಜವಾದ್ರೆ ಯಾರಾಗ್ಬಹುದು ಮುಂದಿನ ಸಿಎಂ ಅನ್ನೋದೇ ತುಂಬಾನೇ ರಹಸ್ಯವಾದ ವಿಚಾರ. ಇನ್ನು ಸಿದ್ದು ಮುಖ ನೋಡಿ ವೋಟ್ ಮಾಡಿರೋ ಸಿದ್ದು ಬಣ ಸಿದ್ದರಾಮಯ್ಯ ಅವರನ್ನ ಪಕ್ಷದ ಅತ್ಯಂತ ಪ್ರಭಾವಶಾಲಿ ಜನನಾಯಕ ಎಂದು ಪರಿಗಣಿಸುತ್ತೆ. ಕಾಂಗ್ರೆಸ್ ಇಂದು ಕರ್ನಾಟಕದಲ್ಲಿ ಏನಾಗಿದೆಯೋ ಅದರ ಕ್ರೆಡಿಟ್ನ 75ರಷ್ಟು ಭಾಗ ಸಿದ್ದುಗೆ ಸಲ್ಲುತ್ತೆ. ಇಲ್ಲಿ ಸಿದ್ದು ಮುಖ ನೋಡಿ ವೋಟ್ ಹಾಕಿರೋರೇ ಹೆಚ್ಚು. ಅದರಲ್ಲೂ ಸಿದ್ದು ಬೆಂಬಲಿತ ಶಾಸಕರು, ಕರ್ನಾಟಕದ ಅಹಿಂದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ನೆಚ್ಚಿನ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯನವರೇ. ಇದೇ ಸತ್ಯವನ್ನ ಎಲ್ಲಾ ಪಕ್ಷಗಳು ಒಪ್ಕೊಳ್ಳುತ್ತವೆ. ಆದ್ರೆ ಇಲ್ಲಿ ಮಾತಿಗೆ ಕಟ್ಟು ಬಿದ್ದಿರೋದು ಅಂದ್ರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆ ನೀಡಿದ್ದ ಭರವಸೆಯೇ ಇದಕ್ಕೆ ಕಾರಣ. 2.5 ವರ್ಷ ನಾನು, ಇನ್ನರ್ಧ ನೀನು ಎಂಬ ಸಿಎಂ ಸೀಟು ಹಂಚಿಕೆ ವಿಚಾರವೇ ಇಂದು ದಿನೇ ದಿನೇ ನಾನಾ ತಿರುವು ಪಡೆದುಕೊಳ್ಳೋಕೆ ನೇರ ಕಾರಣ. ಸಿಎಂ ಸಿದ್ದು ಡಿಸಿಎಂ ಡಿಕೆ ಜೊತೆ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ನಾಯಕತ್ವದೊಂದಿಗೆ ಸಮಾಲೋಚನೆ ನಡೆಸಲು ತೆರಳಿದ್ರು. ಶಿವಕುಮಾರ್ ಮಾತೆತ್ತಿ ನಾಯಕತ್ವದ ಸಮಸ್ಯೆಯನ್ನ ಮೊದಲು ಇತ್ಯರ್ಥಪಡಿಸಿ ಅದ್ರಂತೆ. ಅದಕ್ಕೆ ಸಿದ್ದು ಬಣ ವಿರೋಧ ವ್ಯಕ್ತಪಡಿಸಿ ಅದೆಲ್ಲ ಬೇಡ, ರಾಜೀನಾಮೆ ಕೊಡಬೇಡಿ, ಏನಾಗುತ್ತೋ ನೋಡಿಯೇ ಬಿಡೋಣ, ನಿಮ್ಮ ಜೊತೆ ನಾವಿದ್ದೇವೆ, ಮತ್ತೊಮ್ಮೆ ನಮ್ಮ ತಂಡ ಕಟ್ಕೊಂಡು ರಾಹುಲ್ ಜೊತೆ ಮಾತನಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರಂತೆ ಸಿದ್ದು ಆಪ್ತರು. ಇದು ಎಷ್ಟು ಸತ್ಯ ಅವರವರಿಗೆ ಗೊತ್ತು. ಇದೇ ವಿಚಾರಕ್ಕೆ ಸಿಎಂ ಸಿದ್ದು ಕೂಡ ನಾನು ರಾಹುಲ್ ಗಾಂಧಿ ಮಾತನ್ನ ನಿರಾಕರಿಸಲು ಸಾಧ್ಯವಿಲ್ಲ, ನೀವು ಬೇಕಾದ್ರೆ ಹೋಗಿ ಮಾತನಾಡಿ ಎಂದಿದ್ದಾರಂತೆ. ಇದು ಕೂಡ ನಾಟ್ ಶ್ಯೂರ್. ನಾಳೆ ಹೈಕಮಾಂಡ್ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಬೆಂಗಳೂರಿಗೆ ಭೇಟಿ ನೀಡಿ ಗೌಪ್ಯ ವಿಚಾರಗಳನ್ನ ಚರ್ಚಿಸಲಿದ್ದಾರಂತೆ. ಅದೇನಾದ್ರೂ ವರ್ಕೌಟ್ ಆದ್ರೆ ಈ ವಾರದಲ್ಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ. ಶುಕ್ರವಾರವೇ ಡಿಕೆ ಸಿಎಂ ಕುರ್ಚಿಯಲ್ಲಿ ಕೂರಬಹುದು. ಇನ್ನೊಂದು ವಿಚಾರ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಅದೇನು ಅಂದ್ರೆ ಡಿಕೆಶಿಯ ಜ್ಯೋತಿಷ್ಯ ಭವಿಷ್ಯ. ಡಿಕೆ ಶಿವಕುಮಾರ್ ಹುಟ್ಟಿದ್ದು 15 ಮೇ 1961 ಬೆಳಗ್ಗೆ 5:15 ಕನಕಪುರದಲ್ಲಿ. ಇವರ ಜ್ಯೋತಿಷ್ಯ ಆಧಾರದ ಮೇಲೆ ಡಿಕೆ ಧೈರ್ಯಶಾಲಿ ಮತ್ತು ಹಠಗಾರ, ಒಂದೇ ವಿಷಯದಲ್ಲಿ ದೃಢವಾಗಿ ನಿಲ್ಲುವ ಗುಣ ಹೊಂದಿದ್ದಾರೆ. ರಾಜಕೀಯದಲ್ಲಿ ಇದು ಅವರ ದೊಡ್ಡ ಪ್ಲಸ್ ಪಾಯಿಂಟ್.
ಹಣ, ಆಸ್ತಿ, ಸಂಪತ್ತು, ನೆಟ್ವರ್ಕ್ ಕಟ್ಟುವಲ್ಲಿ ನಿಪುಣರು. ಇನ್ನು 2010 ನಂತರ ರಾಜಕೀಯ ಯೋಗ ಹೆಚ್ಚು ಬಲವಾಗಿದೆ. ಸಿಎಂ ಸ್ಥಾನಕ್ಕೆ ಏರುವ ಎಲ್ಲಾ ಲಕ್ಷಣಗಳು ಕೂಡ ಇವೆ. ಗ್ರಹಗತಿಗಳು ಡಿಕೆಯನ್ನೇ ಇಣಿಕಿ ನೋಡ್ತಿವೆ. ಆದರೆ ಒಂದು ಮೈನಸ್ ಪಾಯಿಂಟ್ ಅದೇನಂದ್ರೆ, ಕೆಲವೊಮ್ಮೆ ಇವರ ಹಠಮಾರಿತನ ಹಾಗೂ ಉಡಾಫೆ ಅವರ ಅದೃಷ್ಟವನ್ನ ಕಸಿದುಕೊಳ್ಳಲೂಬಹುದು. ಅವರ ಕೇರ್ಲೆಸ್ನೆಸ್ ಬಂದಿರುವ ಅವಕಾಶವನ್ನು ಕೂಡ ಕೈ ತಪ್ಪಿಸಬಹುದು. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಎಂಬಂತೆ ಡಿಕೆಶಿ ಶತ್ರುಗಳು ಇದೀಗ ಪ್ರಬಲ ಸ್ಥಾನದಲ್ಲಿದ್ದಾರೆ. ಇದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇನ್ನು 2016ರಿಂದ 2025 ಅವಧಿ ಡಿಕೆಶಿಗೆ ಅತ್ಯಂತ ಪ್ರಮುಖವಾದ ಕಾಲ. ನೇಮು ಫೇಮು ಅತ್ಯಂತ ಉನ್ನತಿಗೆ ಬಂದು ನಿಲ್ಲಿಸ್ಬಿಟ್ಟಿದೆ. ಡಿಕೆ ಹವಾ ಎಲ್ಲೆಡೆಯೂ ಹರಿದಾಡ್ತಿದೆ. 2026ರಲ್ಲಿ ರಾಜನಾಗುವ ಯೋಗ ಕೂಡ ಇದೆ. ಆದ್ರೆ ಎದುರಾಳಿ ಯಾರು ಅನ್ನೋದು ಕೂಡ ನಿರ್ಧಾರವಾಗುತ್ತೆ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಒಂದ್ ಕಡೆ ನಾಸ್ತಿಕ, ಇನ್ನೊಂದು ಕಡೆ ಆಸ್ತಿಕ. ಇಲ್ಲಿ ಮನುಷ್ಯತ್ವ ಮತ್ತು ದೈವತ್ವದ ನಡುವಿನ ಹೋರಾಟ. ತಾಳ್ಮೆಯಿಂದ ತಗ್ಗಿ ಬಗ್ಗಿ ನಡೆದ್ರೆ ಡಿಕೆಶಿಗೆ ದೈವಬಲ ಕೈ ಹಿಡಿಯುತ್ತೆ. ಆದ್ರೆ ಅಧಿಕಾರದ ಹಪಾಹಪಿಗೆ ಬಿದ್ದು ಹಿತಶತ್ರುಗಳ ಮಾತಿಗೆ ಕಣ್ಣೆದುರೆ ಖಂಡಿತವಾಗಿಯೂ ಸಿಎಂ ಸ್ಥಾನ ಅಸಾಧ್ಯ. ಕೋಪವೇ ರಾಜಕೀಯದಲ್ಲಿ ದೊಡ್ಡ ಸಮಸ್ಯೆ ಆಗಬಹುದು. ವಿಶ್ವಾಸ ತಪ್ಪಿದರೆ ಹಾನಿ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಅಂತೆ. ಇದೆಲ್ಲವನ್ನು ಡಿಕೆ ನಿಭಾಯಿಸ್ತಾರೆ. ಅದೆಲ್ಲವನ್ನು ಅರಿತಿಲ್ಲದೆ ಈ ಮಟ್ಟಕ್ಕೆ ಬರೋದು ಹೇಗೆ ಅನ್ನೋದು ಸತ್ಯವೇ. ಆದ್ರೆ 78 ವರ್ಷದ ಧುರೀಣ ರಾಜಕಾರಣಿ ಸಿದ್ದರಾಮಯ್ಯನವರೇ ಅವರ ಮುಂದಿರೋದು. ಅವರನ್ನ ದಾಟಿ ಮುಂದುವರಿಬೇಕಂದ್ರೆ ರಾಜಕೀಯ ಸ್ಟ್ರಾಟಜಿ ಬಿಟ್ಟು ಪರಸ್ಪರ ಮಾತುಕತೆ ಮಾಡಿ ಕನ್ವಿನ್ಸ್ ಮಾಡಿದ್ರೆ ಜಯ ಡಿಕೆ ಪಾಲಾಗುತ್ತೆ. ನೋಡೋಣ, ರಾಜಕೀಯ ಚದುರಂಗದಾಟದಲ್ಲಿ ಯಾರ ಭವಿಷ್ಯ ಯಾರ ಕೈಯಲ್ಲಿದೆಯೋ ಆ ದೇವರೇ ಬಲ್ಲ. ಹಾಗೆ ಮತ್ತೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅದೇನು ಅಂದ್ರೆ, ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಒಂದ್ ವೇಳೆ ಈ ರಾಜಕೀಯ ಬದಲಾವಣೆ ಏನಾದ್ರೂ ಆದ್ರೆ ಅದು ಶುಭವಲ್ಲ ಅನ್ನೋದು. ಮತ್ತೆ ಪದೇ ಪದೇ ಬದಲಾವಣೆ ಆಗ್ತಾನೆ ಇರಬೇಕಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನಾಗುತ್ತೋ ಕಾದ್ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.